ಹಲೋ ಗಾಯ್ಸ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಆ್ಯಕ್ಚುಲಾಗಿ ಇದು ಚಾನಲೈಸ್ ಆಯಿತು. ಏನಂದರೆ ಯೂನಿವರ್ಸ್ ವಾಂಟೆಡ್ ಟು ಟೆಲ್ ಸಮಥಿಂಗ್ ಟು ದ ವ್ಯೂವರ್ಸು ಅಂತಂದರೆ ನಿಮ್ಮಲ್ಲಿ ಯಾರಿಗೋ ಯಾವುದೋ ಒಂದು ವಿಷಯವನ್ನು ಯೂನಿವರ್ಸು ಕನ್ವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ. ಸೊ ಹಾಗಾಗಿ ನನಗಿದು ಚಾನಲೈಸ್ ಆಯಿತು. ನಿಮಗೇನಾದರೂ ಈ ವಿಡಿಯೋ ಸಿಕ್ಕಿದೆ ಅಂತಂದರೆ ಅದರ ಅರ್ಥ ನಿಮಗೆ ಈ ಮೆಸೇಜ್ನ ಯೂನಿವರ್ಸು ರೀಚ್ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾನು ರ್ಯಾಂಡಮ್ ಆಗಿ ಈ ಒಂದು ರೀಡಿಂಗ್ನ ಮಾಡ್ತಾ ಇರುವಂಥದ್ದು, ಯಾವುದೇ ಇಂಟೆನ್ಷನ್ ಇನ್ನೂ ಸೆಟ್ ಮಾಡಿಲ್ಲ. ಸೊ ಓನ್ಲಿ ನನಗೆ ಚಾನಲೈಸ್ ಆಯಿತು. ಯಾರಿಗೆ ಈ ಮೆಸೇಜ್ ರೀಚ್ ಆಗಬೇಕು ಅಂತ ಇದೆಯೋ ಸೊ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ನನ್ನ ಮೈಂಡಿಗೆ ಬಂತು. ಸೊ ಹಾಗಾಗಿ ನಾನು ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗಲ್ಲಿ ಯೂನಿವರ್ಸು ನಿಮ್ಗೆ ಏನು ಹೇಳಬೇಕು ಅಂತ ಇದೆ ಅದನ್ನೆಲ್ಲ ಕೂಡ ಈ ಥ್ರೂ ಮೆಸೇಜಸ್ಸು ನಿಮಗೆ ಹೇಳುತ್ತೆ ಇವತ್ತು. ಸೊ ನೋಡಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಐ ವಿಶ್ ಇದು ನಿಮ್ಮನ್ನು ಯೂನಿವರ್ಸ್ ಹುಡ್ಕೊಂಡು ಬಂದಿರೋಂಥ ಒಂದು ಮೆಸೇಜ್ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದೆ ಈ ಟೈಮಿಗೆ ಅಂತ ನೋಡೋಣ. ಮೊದಲನೇ ಮೆಸೇಜ್, ಸಮಥಿಂಗ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಈಸ್ ಮೂವಿಂಗ್ ಕ್ಲೋಸರ್, ಕೀಪ್ ಬಿಲೀವಿಂಗ್ ಇನ್ ಯುವರ್ ಫ್ಯೂಚರ್. ಓಕೆ, ಸೊ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಸೊ ಅದು ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಕ್ಚುಲಾಗಿ ನಿಮ್ಮ ಹತ್ರದಲ್ಲೇ ಇದೆ ಅದು. ನೀವು ಹೋಪ್ಸ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಅದನ್ನು ನಂಬಿ ನಿಮ್ಮ ಹತ್ತಿರ ಫ್ಯೂಚರಲ್ಲೇ ನೀವು ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಅದು ತೀರಾ ಹತ್ತಿರದಲ್ಲೇ ಇದೆ. ಅದು ನಿಮ್ಮನ್ನು ಬಂದು ಸೇರುತ್ತೆ. ನೀವು ಹೋಪ್ಲೆಸ್ ಆಗೋಕ್ಕೆ ಹೋಗಬೇಡಿ, ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ ಅಂತ ಯೂನಿವರ್ಸು ನಿಮಗೆ ಈ ಒಂದು ಮೆಸೇಜ್ನ ತಲುಪಿಸ್ತಾ ಇದೆ. ಸೊ ಇದನ್ನು ಬಿಟ್ಟು ಇನ್ನೇನನ್ನು ಯೂನಿವರ್ಸ್ ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದೆ ಅಂತ ನೋಡೋಣ. ಬನ್ನಿ ಗೈಸ್, ಇದೆಲ್ಲ ನನಗೆ ಇವತ್ತು ಚಾನಲೈಸ್ ಆಗಿರೋದು ಆ್ಯಕ್ಚುಲಾಗಿ. ಬನ್ನಿ ನೋಡೋಣ ಇನ್ನೇನು ಹೇಳಬೇಕು ಅಂತ ಇದೆ ಯೂನಿವರ್ಸ್ ನಿಮಗೆ ಅಂತ. ಸೊ ಯುವರ್ ಡಿಫಿಕಲ್ಟ್ ಫೇಸ್ ಈಸ್ ಟೆಂಪರರಿ, ದ ಯೂನಿವರ್ಸ್ ಈಸ್ ಗೈಡಿಂಗ್ ಯು ಟುವರ್ಡ್ಸ್ ಸಪೋರ್ಟ್ ಆ್ಯಂಡ್ ಹೀಲಿಂಗ್. ಸೊ ನೀವು ಏನು ಕಷ್ಟಪಡ್ತಿದ್ರೆ, ಐ ಥಿಂಕ್ ಯಾರಿಗೆ ಈ ಮೆಸೇಜ್ನ ಯೂನಿವರ್ಸ್ ತಲುಪಿಸ್ತಾ ಇದೆ, ನಿಮ್ಮಲ್ಲಿ ಕೆಲವರು ಭಾಳ ಕಷ್ಟಪಡ್ತಾ ಇದ್ದೀರಾ ಅಥವಾ ಡಿಫಿಕಲ್ಟಿ ಫೇಸಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಲೈಫ್ನ ಕಷ್ಟದ ದಿನಗಳು ಅಂತ ಹೇಳ್ತಾರಲ್ಲ, ಆ ಥರ ಒಂದು ದಿನಗಳಲ್ಲಿ ನೀವು ಇದ್ದೀರಾ ಅಂತ ನನಗೆ ಈ ಮೆಸೇಜಸ್ನ ನೋಡಿದ್ರೆ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಯೂನಿವರ್ಸ್ ಹೇಳ್ತಾ ಇದೆ ಅಂತಂದರೆ, ನೀವು ಅದನ್ನು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದೆಲ್ಲ ತುಂಬ ಟೆಂಪ್ರವರಿ, ಇದು ಬೇಗ ಮುಗ್ದೋಗುತ್ತೆ. ಮತ್ತು ಇದರಿಂದ ಆಚೆಗೆ ಯಾವ ರೀತಿ ನೀವು ಬರಬೇಕು ಅಂಥೇಳಿ ನಿಮಗೆ ಯೂನಿವರ್ಸು ಗೈಡ್ ಕೂಡ ಮಾಡ್ತಾಯಿದೆ ಮತ್ತು ನಿಮ್ಗೆ ಸಪೋರ್ಟ್ ಮಾಡ್ತಾಯಿದೆ ಹೀಲ್ ಆಗೋದಕ್ಕೆ. ಲೈಕ್ ನಿಮಗೆ ಅದು ಡೈರೆಕ್ಟಾಗಿ ಅಲ್ಲದೆ ಇರ್ಬೋದು, ಥ್ರೂ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ಇದೇನು ಮಾಡ್ತಾಯಿದೆ, ನಿಮ್ಮನ್ನು ಯೂನಿವರ್ಸು ಸಪೋರ್ಟ್ ಮಾಡ್ತಾಯಿದೆ, ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದೆ. ಸೊ ಹಾಗಾಗಿ ಈ ನಿಮ್ಮ ಕಷ್ಟದ ದಿನಗಳೇನಿದೆ ಇದ್ರ ಬಗ್ಗೆ ನೀವು ತುಂಬ ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯೂನಿವರ್ಸ್ ನಿಮ್ಮ ಜೊತೆಯಲ್ಲಿ ಇದೆ, ನಿಮ್ಗೆ ಸಪೋರ್ಟ್ ಮಾಡುತ್ತೆ, ನಿಮ್ಗೆ ಗೈಡ್ ಮಾಡುತ್ತೆ ಅಂತ ಯೂನಿವರ್ಸು ನಿಮಗೆ ಹೇಳ್ತಾ ಇದೆ. ಓಕೆ, ನೆಕ್ಸ್ಟು ಕಾಂಪಿಟೇಷನ್ ಆರ್ ಚಾಲೆಂಜಸ್ ಅರೌಂಡ್ ಯು ವಿಲ್ ಓನ್ಲಿ ಮೇಕ್ ಯು ವೈಸರ್ ಆ್ಯಂಡ್ ಸ್ಟ್ರಾಂಗರ್. ಮೇ ಬಿ ನಿಮ್ಮಲ್ಲಿ ಕೆಲವರು ಯಾರು ಈ ವಿಡಿಯೋ ನಿಮಗೆ ಸಿಕ್ಕಿದೆ, ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ನಿಮ್ಮ ಸುತ್ತಮುತ್ತಲು ಮೇ ಬಿ ತುಂಬ ಕಾಂಪಿಟೇಷನ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಚಾಲೆಂಜಸ್ ಇರ್ಬೋದು, ಕಷ್ಟಪಡ್ತಾ ಇದ್ದೀರಾ ನೀವು, ಹೋರಾಟ ಮಾಡ್ತಾ ಇದ್ದೀರಾ ನೀವು. ಬಟ್ ಇದೆಲ್ಲ ಆಗ್ತಾ ಇರೋದು ನಿಮ್ಮನ್ನು ಇನ್ನೂ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ, ನಿಮ್ಮನ್ನು ಇನ್ನೂ ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡೋದಕ್ಕೆ, ಸ್ಟ್ರಾಂಗ್ ಮಾಡೋದಕ್ಕೆ ಇದೆಲ್ಲ ನಡೀತಾ ಇದೆ ಹೊರತು ನಿಮ್ಮನ್ನು ಕುಗ್ಸೋದಕ್ಕೆ ಇದೆಲ್ಲ ಆಗ್ತಾ ಇಲ್ಲ ಅಂತ ಯೂನಿವರ್ಸು ನಿಮಗೆ ಕನ್ವೆ ಮಾಡ್ತಾ ಇರುವಂಥದ್ದು. ಸೊ ಸಚ್ ಎ ವಂಡರ್ಫುಲ್ ಮೆಸೇಜ್ ಗೈಸ್. ನೋಡಿ, ಯೂನಿವರ್ಸ್ಗೆ ನಿಮ್ಮ ಮೇಲೆ ಎಷ್ಟು ಕನ್ಸರ್ನ್ ಇದೆ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಯೂನಿವರ್ಸು ನಿಮ್ಮ ಜೊತೆಯಲ್ಲಿ ಇದೆ ಅಂತ ಕ್ಲಿಯರ್ ಒಂದು ಇಂಡಿಕೇಶನ್ಸ್ ಇದು. ನೆಕ್ಸ್ಟು ಏನು ಹೇಳ್ತಾ ಇದೆ ಯೂನಿವರ್ಸ್ ನಿಮಗೆ. ಓಕೆ, ಯು ಆರ್ ಬಿಕಮಿಂಗ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಇಂಡಿಪೆಂಡೆಂಟ್, ಎಂಜಾಯ್ ದ ಸಕ್ಸಸ್ ಯು ಆರ್ ಕ್ರಿಯೇಟಿಂಗ್. ಸೊ ನೀವು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಮತ್ತು ತುಂಬ ಇಂಡಿಪೆಂಡೆಂಟ್ ಪರ್ಸನ್ ಆಗ್ತಾ ಇದ್ದೀರಾ. ಲೈಕ್ ನೀವು ನಿಮ್ಮ ನೀಡ್ಸ್ಗಳಿಗಾಗಲಿ, ನಿಮ್ಮ ಅವಶ್ಯಕತೆ ಅಥವಾ ನಿಮ್ಮ ಯಾವುದಕ್ಕೆ ಆದರೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಲ್ಲ ನಿಮ್ಮ ಸ್ವಂತವಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತಾ ಇದ್ದೀರಾ. ಅದು ಕೂಡ ತುಂಬ ನಿಯರ್ ಫ್ಯೂಚರ್ ಅಂತ ಕಾರ್ಡ್ಸ್ ಮೆಸೇಜ್ ಹೇಳ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನಿಮಗೆ ಅವು ಬರುತ್ತಲ್ಲ, ಈಗ ಏನು ಕಷ್ಟದ ಫೇಸಸ್ ಎಲ್ಲ ನೀವು ಫೇಸ್ ಮಾಡಿದ್ದೀರಾ. ಸೊ ಬಿಕಾಸ್ ಇಲ್ಲೆಲ್ಲ ಒಂದಷ್ಟು ಮೆಸೇಜಸ್ ಎಲ್ಲ ಅದನ್ನೇ ಮೆನ್ಷನ್ ಮಾಡಿದ್ರು, ನೀವು ಡಿಫಿಕಲ್ಟಿ ಫೇಸಸ್ಸಲ್ಲಿ ಇದ್ದೀರಾ, ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತಲೇ ಕಾರ್ಡ್ಸ್ ಹೇಳ್ತಾ ಇದ್ದು. ಸೊ ಅದನ್ನು ಏನು ಹೇಳ್ತಾ ಇದೆ ಅಂತಂದರೆ, ಹತ್ತಿರದಲ್ಲೇ ನೀವು ತುಂಬ ಸ್ಟ್ರಾಂಗರು ಮತ್ತು ಇಂಡಿಪೆಂಡೆಂಟ್ ಪರ್ಸನ್ ಆಗ್ತಾ ಇದ್ದೀರಾ. ಸೊ ಆಗ ಖಂಡಿತ ನೀವು ಎಂಜಾಯ್ ಮಾಡಿ ನಿಮ್ಮ ಸಕ್ಸಸ್ಸು, ನೀವು ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಶೀಘ್ರದಲ್ಲೇ ಎಂಜಾಯ್ ಮಾಡ್ತೀರಾ ಅಂತ ಕೂಡ ಯೂನಿವರ್ಸ್ ನಿಮಗೆ ಮೆಸೇಜ್ನ ಕನ್ವೆ ಮಾಡ್ತಾ ಇದೆ ಗೈಸ್.
ಸೊ ಬ್ಯೂಟಿಫುಲ್. ಓಕೆ, ನೆಕ್ಸ್ಟು ಏನು ಹೇಳ್ತಾ ಇದೆ ಅಂತ ನೋಡೋಣ ಬನ್ನಿ. ಓಕೆ, ಬಿಗ್ ಚೇಂಜಸ್ ಆರ್ ಕಮಿಂಗ್ ಕ್ವಿಕ್ಲಿ, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಮೂವ್ ಫಾರ್ವರ್ಡ್ ವಿತೌಟ್ ಫಿಯರ್. ಸೊ ಹತ್ತಿರದಲ್ಲೇ ಯಾವುದೋ ದೊಡ್ಡ ಚೇಂಜಸ್ ಬರ್ತಾ ಇದೆ. ಸೊ ಹತ್ತಿರದಲ್ಲೇ ಬಿಗ್ ಬದಲಾವಣೆ ಅಥವಾ ದೊಡ್ಡ ಬದಲಾವಣೆ ಬರ್ತಾ ಇದೆ. ಅದು ಸಡನ್ನಾಗಿ ಬರುವಂಥದ್ದು, ತುಂಬ ಹತ್ತಿರದಲ್ಲೇ ಇದೆ ಆ ಒಂದು ಬದಲಾವಣೆ. ಸೊ ಅದನ್ನು ನೀವು ಫೇಸ್ ಮಾಡೋದಕ್ಕೆ ತುಂಬ ಕಾನ್ಫಿಡೆಂಟ್ ಆಗಿರಿ, ಹೆದರ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಒಂದು ರೀತಿ ಹೇಗೆ ಅಂತಂದರೆ, ಚಾಲೆಂಜಸ್ ನಿಮ್ಮ ಕಡೆ ಬರ್ತಾ ಇದೆ ಅಂತ ನೀವು ಹೋಗಿ ಎದೆಗೊಟ್ಟು ನಿಂತ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ರೆಡಿ ಇದ್ದೀನಿ ನಾನು ಈ ಚಾಲೆಂಜ್ನ ಫೇಸ್ ಮಾಡೋದಕ್ಕೆ ಅಂಥೇಳಿ. ಸೊ ಆ ಥರ ನೀವು ನಿಂತ್ಕೊಳ್ಳಿ. ಬಿಕಾಸ್ ಯಾಕೆಂದರೆ ಈ ಕಾರ್ಡ್ಸ್, ಈ ಮೆಸೇಜಸಲ್ಲೆಲ್ಲ ನೋಡಿ ಕ್ಲಿಯರಾಗಿ ನಿಮಗೆ ಯೂನಿವರ್ಸ್ ನಾನು ಜೊತೇಲಿದ್ದೀನಿ ಅಂತಲೇ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟು ಈಗ ಹತ್ತಿರದಲ್ಲೇ ಒಂದು ಚಾಲೆಂಜಸ್ ಕೂಡ ಇದೆ ಅಂತ ನಿಮಗೆ, ಒಂದು ಬಿಗ್ ಚೇಂಜಸ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಆ ಬಿಗ್ ಚೇಂಜಸ್ ಬಂದಾಗ ಹೆದರ್ಕೊಳ್ಳೋಕೆ ಹೋಗಬೇಡಿ, ಅದನ್ನು ಫೇಸ್ ಮಾಡಿ. ಬಿಕಾಸ್ ಯೂನಿವರ್ಸು ನಿಮ್ಮ ಜೊತೆಯಲ್ಲಿ ಇದೆ ಅಂತ ಅದು ನಿಮಗೆ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಯಾರಿಗೆ ಮೆಸೇಜಸ್ ಸಿಗ್ತಾ ಇದೆ, ಯು ಆಲ್ ಆರ್ ಗೈಸ್ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ನೋಡಿ, ಒಂದು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆನಲ್ಲಿ ನಿಂತ್ಕೊಂಡು ನಿಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ಲಾಸ್ಟ್ ಮೆಸೇಜ್ ಯೂನಿವರ್ಸಿಂದ ನಿಮಗೆ ಏನು ಅಂತ ನೋಡೋಣ ಬನ್ನಿ. ಎ ಮೀನಿಂಗ್ಫುಲ್ ಕನೆಕ್ಷನ್ ಎಂಟರಿಂಗ್ ಆರ್ ಸ್ಟ್ರೆಂಥನಿಂಗ್ ಇನ್ ಯುವರ್ ಲೈಫ್, ಟ್ರಸ್ಟ್ ದ ಬಾಂಡ್ ದಟ್ ಫೀಲ್ಸ್ ಜೆನ್ಯೂನ್. ಸೊ ಇಷ್ಟರಲ್ಲೇ ಯಾರು ಸಿಂಗಲ್ಸ್ ಇದ್ದೀರಾ, ಅಥವಾ ನೀವು ಇದನ್ನು ನೋಡ್ತಾ ಇರೋವಂಥವ್ರು ಯಾರು ಸಿಂಗಲ್ಸ್ ಇದ್ದರೆ, ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಬರ್ತಾ ಇರ್ಬೋದು, ಹೊಸ ವ್ಯಕ್ತಿ ಬರ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಏನು ಹೇಳ್ತಾರೆ, ಎಂಟರಿಂಗ್ ಆರ್ ಸ್ಟ್ರೆಂಥನಿಂಗ್ ಇನ್ ಯುವರ್ ಲೈಫ್. ಸೊ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ, ಅವರು ನಿಮ್ಮ ಸ್ಟ್ರೆಂತ್ ಮಾಡ್ತಾರೆ, ನಿಮ್ಮನ್ನು ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾರೆ ಅವರು. ಸೊ ನಿಮ್ಮ ಲೈಫ್ನ ಒಂದು ಇದೇನಿದೆ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ಇನ್ನೂ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜೆನ್ಯೂನ್ ಕನೆಕ್ಷನ್ ಅಥವಾ ಜೆನ್ಯೂನ್ ಫೀಲ್ಸು ನಿಮ್ಗೆ ಯಾವುದನ್ನ ಬಾಂಡ್ ಅಂತ ಫೀಲ್ ಆದರೆ ಅದನ್ನು ನೀವು ಟ್ರಸ್ಟ್ ಮಾಡ್ಬೋದು ಅಂತ ಯೂನಿವರ್ಸು ಹೇಳ್ತಾ ಇರುವಂಥದ್ದು. ಅಥವಾ ಇಲ್ಲಿ ನನಗೇನು ಸೆನ್ಸ್ ಆಗ್ತಾಯಿದೆ ಅಥವಾ ಚಾನಲೈಸ್ ಆಗ್ತಾಯಿದೆ ಈ ಟೈಮ್ಗೆ ಅಂತಂದರೆ, ಮೇ ಬಿ ಯಾವುದೋ ಒಂದು ಕನೆಕ್ಷನ್ನು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಪಾರ್ಟ್ನರ್ ಅಂತ ನನಗೆ ಯಾಕೋ ಚಾನಲೈಸ್ ಆಗ್ತಾಯಿದೆ. ಸೊ ನೀವು ಯಾರನ್ನ ಸಿಂಗಲ್ ನೋಡ್ತಾ ಇದ್ದರೆ, ನಿಮ್ಮ ಲೈಫಲ್ಲಿ ಹೊಸ ಪಾರ್ಟ್ನರ್ ಬರ್ತಾ ಇರ್ಬೋದು ನಿಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋದಕ್ಕೆ. ಒಂದು ವೇಳೆ ನೀವು ಬಿಸ್ನೆಸ್ ಪರ್ಸನ್ ಆಗಿದ್ದರೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಸಿಗ್ಬೋದು. ಸೊ ಆ ವ್ಯಕ್ತಿ ಜೊತೆ ಸೇರಿ ನೀವು ಒಳ್ಳೆ ಬಿಸ್ನೆಸ್ನ ಬಿಲ್ಡ್ ಮಾಡ್ತೀರಾ ಅಂತ ಕೂಡ ನೀವು ತೊಗೊಳ್ಬೋದು. ಒಂದು ವೇಳೆ ನೀವು ಇದು ಯಾವುದೂ ಅಲ್ಲ, ನಾವು ಮ್ಯಾರಿಡ್ ಆಗಿದ್ದೀವಿ, ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ, ಆದರೂ ನಮಗೆ ಈ ಮೆಸೇಜ್ ಸಿಕ್ಕಿದೆ ಅಂತಂದರೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಿಮ್ಮ ಲೈಫನ್ನು ಸ್ಟ್ರೆಂತನ್ನ ಹೆಚ್ಚು ಮಾಡೋ ಅಂತಹ ಯಾವುದೋ ಒಂದು ಘಟನೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಆದಷ್ಟು ಬೇಗ ಅಂತ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಯಾವುದೋ ಒಂದು ಫೇಸ್ ಎಂಟರ್ ಆಗ್ತಾಯಿದೆ. ಸೊ ಆ ಫೇಸ್ ಯಾವ ಥರ ಇರುತ್ತೆ ಅಂತಂದರೆ, ನಿಮ್ಮ ಲೈಫನ್ನ ಬಗ್ಗೆ, ನಿಮ್ಮ ಲೈಫಲ್ಲಿ ಆ ಒಂದು ಶಕ್ತಿ ಏನಿದೆ, ನಿಮ್ಮ ಎನರ್ಜಿ ಏನಿದೆ ಅದನ್ನು ಹೆಚ್ಚು ಮಾಡುತ್ತೆ. ಮತ್ತು ನಿಮಗೆ ಈ ಒಂದು ಘಟನೆ ನಡಿಬೇಕಾದ್ರೆ ನೀವೇ ಫೀಲ್ ಮಾಡ್ತೀರಾ, ದಟ್ ಜೆನ್ಯೂನ್ನೆಸ್ ಅಂತ ಹೇಳ್ತೀರಲ್ಲ, ಅದನ್ನು ನೀವೇ ಫೀಲ್ ಮಾಡ್ತೀರಾ ಅಂತ ಯೂನಿವರ್ಸ್ ನಿಮಗೆ ಈ ಟೈಮಲ್ಲಿ ಕನ್ವೆ ಮಾಡ್ತಾ ಇರುವಂಥದ್ದು. ಸೊ ದೀಸ್ ಆರ್ ಯಾಕೋ ಸಡನ್ನಾಗಿ ಗೈಸ್ ಈ ಮೆಸೇಜು ನನಗೆ ಚಾನಲೈಸ್ ಆಯಿತು. ಸೊ ಹಾಗಾಗಿ ನಾನು ಬೇಸ್ಡ್ ಆನ್ ದ ಕಾರ್ಡ್ಸ್ ಓನ್ಲಿ ನಾನು ಇದನ್ನು ಮಾಡಿರೋವಂಥದ್ದು. ಹೋಪ್ಫುಲಿ ಈ ನನ್ನ ರೀಡಿಂಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು, ಸೊ ದಟ್ ನಮ್ಮ ನೆಕ್ಸ್ಟ್ ಮಾಡೋವಂಥ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಸೊ ಅದ್ರ ಜೊತೆಯಲ್ಲಿ ನೀವು ಕಮೆಂಟ್ ಮಾಡಿ, ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ಮೆಸೇಜನ್ನು ನಿಮಗೆ ಸಪೋಸ್ ರೀಚ್ ಆಗಿದ್ರೆ. ಯಾಕಂದರೆ ಇದು ಕೆಲವು ಜನಕ್ಕೆ ಮಾತ್ರ ರೀಚ್ ಆಗಿರುವಂಥದ್ದು. ಸೊ ತಿಳಿಸಿ ನನಗೆ, ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಯೂನಿವರ್ಸ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.